ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದನ್ನಪ್ಪ ಕೊಟ್ಟರು. ಇದು ಅಮ್ಮನ ಒಡವೆ ಅಲ್ವಾ? ನಾಳೆ ಮದುವೆಗೆ ನೀನು ಇದನ್ನೇ ಹಾಕೋಬೇಕಂತೆ. ಥ್ಯಾಂಕ್ಸ್ ಕಣಚಿರು. ಹಾಗೆ ಅಪ್ಪಂಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡು. ಏನಾಯ್ತು ಅಚ್ಚು? ಯಾಕೆ ಹೇಳ್ತಿದ್ಯಾ? ಅಮ್ಮ ನೆನಪಾದ್ರು. ಪ್ರಪಂಚದಲ್ಲಿ ಯಾರು ಯಾರ ಸ್ಥಾನನ ಬೇಕಾದರೂ ತುಂಬೋದು, ಆದರೆ ಅಮ್ಮನ ಸ್ಥಾನನ ಯಾರಿಂದನೂ ತುಂಬೋದಕ್ಕಾಗಲ್ಲ. ಅವಳೇನಾದರೂ ಇವತ್ತಿದ್ದಿದ್ರೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವಳ ಹತ್ರ ಹೇಳ್ಕೊಳ್ತಿದ್ದೆ. ಅವಳು ಹೇಳೋ ಮಾತಿಂದ ನನ್ನ ಮನಸ್ಸಿಗೆ ಸ್ವಲ್ಪನಾದರೂ ಹಗುರ ಆಗ್ತಿತ್ತು. ಆದರೆ ಏನು ಮಾಡೋದು, ದೇವರು ನನಗೆ ಆ ಅವಕಾಶನ ಕೊಡಲೇ ಇಲ್ಲ. ಖುಷಿನಾಗಲಿ ದುಃಖನಾಗಲಿ ಎಲ್ಲ ನಾನು ಒಬ್ಬಳೇ ಅನುಭವಿಸ್ಬೇಕು. ಯಾಕಚ್ಚು ಹಂಗೆ ಅನ್ಕೊಳ್ತೀಯ? ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಹೇಳ್ಕೊಂಡ್ರೆ ಪರಿಹಾರ ಕೊಡಿಸ್ತೀಯಾ? ಖಂಡಿತ ಪ್ರಯತ್ನ ಪಡ್ತೀನಿ. ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೂ ವಾಸ್ತವದಲ್ಲಿ ನಾನು ಹೇಳಿದ್ದನ್ನು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಚಿರು. ಬಟ್ಟೆನೋ ಒಡವೆನೋ ಕೇಳಿದ್ರೆ ನೀನು ಕೊಡಿಸ್ಬೋದು, ಆದರೆ ಯಾಕೆ ನೆನೆಸ್ಬಿಟ್ಟೆ? ಮುಂದೆ ಹೇಳಚ್ಚು. ಹೇಳೋಕ್ಕೇನೂ ಉಳ್ದಿಲ್ಲ ಚಿರು. ನಾಳೆ ಮದುವೆ ಆಗ್ತಿದ್ದೀನಿ ಅಷ್ಟೇ. ಅದರಿಂದ ನೀನು ಖುಷಿಯಾಗಿದೆಯಾ? ನನ್ನ ಖುಷಿಗಿಂತ ನಾನು ಮದುವೆ ಆದರೆ ಅಪ್ಪ ಖುಷಿ ಆಗ್ತಾರಲ್ಲ, ಅಷ್ಟೇ ಸಾಕು. ಹಾಗಲ್ಲ ಅಚ್ಚು, ಈ ಮದುವೆನ ನೀನು ಇಷ್ಟಪಟ್ಟು ಆಗ್ತಾ ಇದೆಯಾ? ಚಿರು, ಏನು ಅಕ್ಕ ತಮ್ಮ ಇಬ್ರು ತುಂಬಾ ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ದೀರಾ? ಏನಿಲ್ಲ, ಹೇಳಿ ಅದಕ್ಕೆ. ಏನಂತಾಳೆ ಮದುಮಗಳು? ನಾಳೆನೇ ಮದುವೆ, ಖುಷಿನಾ? ಖುಷಿಯಾಗಿದ್ದೀನಿ ಚಿರು. ನಿನ್ನ ಹತ್ರ ಏನೋ ಮಾತಾಡೋದಿದೆ. ಹೇಳಿ ಅದಕ್ಕೆ. ಸ್ವಲ್ಪ ಆಚೆ ಬರ್ತೀಯಾ? ಹಲೋ, ಯಾರು ಬೇಕಿತ್ತು? ಇದು ರೋಹಿತ್ ಅವ್ರನ್ನ ಅರ್ಜೆಂಟಾಗಿ ಮಾತಾಡಿಸ್ಬೇಕಾಗಿತ್ತು. ಅವ್ರು ಒಳಗಿದಾರಾ? ಏನ್ರಿ ನಿಮ್ಮ ಗೋಳು? ರೋಹಿತ್ ಇಲ್ಲ ಅಂತ ಹೇಳಿದ್ರು ದಿನಕ್ಕೆ 10 ಜನ ಹೊಡಿಕೊಂಡ್ಬರ್ತಿರಲ್ಲ, ಇಲ್ಲದೆ ಹೇಗೆ ಕರೆಸ್ತೀನಿ ನಾನು? ಅಲ್ಲ, ಏನು ಹೇಳ್ತಿದ್ದೀರಾ? ಇದು ರೋಹಿತ್ ಅವ್ರ ಮನೆ ಅಲ್ವಾ? ಅಲ್ಲ. ಏನು ಸರ್ ಹಿಂಗೆ ಹೇಳ್ತಿದ್ದಾರೆ? ಒಂದು ನಿಮಿಷ ಇರಮ್ಮ. ನೋಡಿ, ಇವರೇ ರೋಹಿತ್ ಅಂತ. ನಮ್ಮ ಮನೆ ಹುಡುಗಿನ ಮದುವೆ ಆಗ್ತಿರೋ ಹುಡುಗ. ಇವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು, ತುಂಬ ಮುಖ್ಯವಾದ ವಿಷಯ. ಅವ್ರನ್ನೇ ಹೊರಗೆ ಕರೆಸ್ತೀರಾ ಅಥವಾ ನಮ್ಮನ್ನು ಒಳಗೋಗಕ್ಕೆ ಬಿಡ್ತೀರಾ? ಇದು ಇವ್ರ ಮನೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಲ್ಲ, ಇದೇ ನಮ್ಮ ಮನೆ ಅಡ್ರೆಸ್ ಅಂತ ಇವರೇ ಹೇಳಿದ್ದು. ಅವನು ಎಲ್ರಿಗೂ ಹೀಗೆ ತಪ್ಪು ಅಡ್ರೆಸ್ ಕೊಟ್ಟಿದ್ದಾನೆ ಅನ್ಸುತ್ತೆ. ಅವ್ನು ಕೇಳ್ಕೊಂಡು ಇಲ್ಲಿ ಯಾರು ಬರ್ತಿರ್ತಾರೆ. ಇಲ್ಲಿ ಬಂದವ್ರಿಗೆಲ್ಲ ಇದು ಅವ್ರ ಮನೆ ಅಲ್ಲ ಅಂತ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಅಲ್ಲ ಸರ್, ರೋಹಿತ್ ಅವ್ರ ಅಡ್ರೆಸ್ ಇದೇನಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕಾ? ಒಂದ್ಸಲ ಸರಿಗ್ ನೋಡಿ.
ಸೆಕೆಂಡ್ ಕ್ಲಾಸು ಡೋರ್ ನಂಬರ್ 15 ಇದೆ ತಾನೆ? ಹೌದು. ಅವ್ರು ಕೊಟ್ಟಿರೋದು ಅಡ್ರೆಸ್ ಅದೇಮ್ಮ, ಲಗ್ನ ಪತ್ರಿಕೆಯಲ್ಲೂ ಅದೇ ಇರೋದು. ನೋಡಿ, ನಮ್ಮ ಓನರ್ ನೋಡಿದ್ರೆ ಬೈತಾರೆ, ದಯವಿಟ್ಟು ಇಲ್ಲಿಂದ ಹೊಡಿ. ಸರಿ ನೋಡೋಣ ಮಾಮ್. ಯಾಕತ್ಗೆ ಡಲ್ ಆಗಿದ್ದೀರಾ? ಆ ರಾಹುಲ್ ಬೆಂಗಳೂರಲ್ಲೇ ಇದ್ದಾನಂತೆ ಚಿರು. ಏನೋ ಆಕ್ಸಿಡೆಂಟ್ ಆಗಿದೆ ಅಂತೆಲ್ಲ ನಾಟಕ ಮಾಡ್ತಿದ್ದಾನಂತೆ. ನನ್ಗ್ಯಾಕೋ ಇದು ಆ ರಾಹುಲ್ ನಮ್ಮ ಅರ್ಚನನ್ ಮದ್ವೆ ನಿಲ್ಸಕ್ಕೆ ಆಡ್ತಿರೋ ಡ್ರಾಮಾ ಅಂತ ಅನ್ನಿಸ್ತಾ ಇದೆ. ಡ್ರಾಮಾನ? ಅವ್ರು ಯಾಕೆ ಆ ಥರ ಡ್ರಾಮಾ ಮಾಡ್ತಾರೆ ಅದಕ್ಕೆ? ಇದೇ ಚಿರು, ಇಷ್ಟು ದಿನ ಆ ರಾಹುಲ್ನ ಅವನು ಇವನು ಅಂತ ಹೇಳ್ತಿದ್ದವನು ಇವತ್ತು ಅವರು ಅಂತ ಕರಿತಿದ್ಯಾ? ಹೋಗ್ಲಿ ಬಿಡು ಪಾಪ, ನೀನೇನೋ ಆ ರಾಹುಲ್ಗೆ ಮರ್ಯಾದೆ ಕೊಡ್ತಿದ್ಯಾ. ಆದ್ರೆ ಆ ರಾಹುಲ್ಗೆ ನೀನು ಕೊಡೋ ಮರ್ಯಾದೆನ ಉಳಿಸ್ಕೊಡೋ ಯೋಗ್ಯತೆನೇ ಇಲ್ಲ. ಅದನ್ನ ಅವ್ನು ಯಾವತ್ತೋ ಕಳ್ಕೊಂಡ್ಬಿಟ್ಟ. ಅವ್ನು ತುಂಬಾ ಡೇಂಜರಸ್ ಚಿರು. ಒಂದು ವೇಳೆ ಅವನು ಏನಾದ್ರೂ ಮಾಡಿ ಅರ್ಚನನ್ ಮದ್ವೆ ನಿಲ್ಲೋ ಹಾಗೆ ಮಾಡ್ಬಿಟ್ರೆ ಮಾವನ್ನ ನಾವು ಕಳ್ಕೊತೀವಿ. ಮಾವನೇ ಅರ್ಚನನ್ ಮದ್ವೆ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದಕ್ಕೆ ನಾನು ರೋಹಿತ್ ಅಂತ ಒಳ್ಳೆ ಹುಡುಗನ್ನ ನೋಡಿ ಮದುವೆ ಫಿಕ್ಸ್ ಮಾಡಿಸಿದ್ದೀನಿ. ದೇವ್ರ ದಯದಿಂದ ಮದುವೆಗೆ ಅರ್ಚನನು ಒಪ್ಕೊಂಡ್ಲು. ನಾಳೆ ಒಂದು ದಿನ ಕಳೆದ್ರೆ ಅರ್ಚನನ್ ಲೈಫ್ ಸೆಟ್ಲ್ ಆಗುತ್ತೆ. ಮಾವನ್ಗೂ ತುಂಬಾ ಖುಷಿ ಆಗತ್ತೆ. ಚಿರು, ಯಾವುದೇ ಕಾರಣಕ್ಕೂ ನಮ್ಮ ಅರ್ಚನನ್ ಮದುವೆ ನಿಲ್ಬಾರ್ದು. ನೀನೇ ಮುಂದೆ ನಿಂತು ಎಲ್ಲದನ್ನು ನೋಡ್ಕೋಬೇಕು. ಸರಿ ಅದಕ್ಕೆ. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು. ಥ್ಯಾಂಕ್ ಯು ಚಿರು. ಯಾಕಮ್ಮ ದೀಪು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸರ್, ಸೆಕ್ಯೂರಿಟಿ ಅಣ್ಣ ಹೇಳಿದ್ ಕೇಳಿ ಆಶ್ಚರ್ಯ ಅನುಮಾನ ಎರಡೂ ಆಗ್ತಿದೆ. ಸೌಂದರ್ಯ ಮೇಡಮ್ ರೋಹಿತ್ ಅವ್ರು ಒಳ್ಳೆಯವರಲ್ಲ ಅಂತ ಗೊತ್ತಿದ್ದೆ, ಬೇಕು ಅಂತ ಅಕ್ಕನ ಮದುವೆ ಅವನ ಜೊತೆ ಮಾಡ್ತಿದಾರ ಅನ್ಸ್ತಿದೆ. ಹೌದು, ರೋಹಿತ್ ಬಗ್ಗೆ ಆ ಸೆಕ್ಯೂರಿಟಿ ಹೇಳಿದ್ಮೇಲೆ ನನಗೂ ಆ ಅನುಮಾನನೇ ಬರ್ತಾ ಇದೆ. ಮೊದಲು ಆ ರೋಹಿತ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅವ್ರು ಸಿಗ್ತಾರೆ ಅಂತ ಅನ್ಸುತ್ತಾ ಸರ್? ಅವನಿರೋ ಅಡ್ರೆಸ್ಸು ಇಲ್ಲೇ ಎಲ್ಲೋ ಇರ್ಬೋದು. ಡೋರ್ ನಂಬರ್ ಹಿಂದೆ ಮುಂದೆ ಆಗಿರ್ಬೋದು.